ಸಮಾಧಾನ ಪ್ರಭುವಾದ ಯೇಸುವಿನ ಉನ್ನತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಕಳೆದ ಅಧ್ಯಯನದಲ್ಲಿ ನಾವು ಅಬ್ರಹಾಮನು ಕೆಟೂರಳನ್ನು ಮದುವೆ ಮಾಡಿಕೊಂಡದ್ದು, ಅಬ್ರಹಾಮನ ಮರಣ ಮತ್ತು ಏಸಾವ ಯಾಕೋಬ ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಅಬ್ರಹಾಮನಿಗೆ ಕೆಟೂರಳಲ್ಲಿ ಇನ್ನೂ 6 ಮಂದಿ ಗಂಡು ಮಕ್ಕಳು ಹುಟ್ಟಿದರು. ಹೀಗೆ ಒಂದು ಕಾಲದಲ್ಲಿ ಮಕ್ಕಳಿಲ್ಲದೇ ಇದ್ದ ಅಬ್ರಹಾಮನು ಈಗ ಅಶ್ಶೂರ್ಯರು, ಮಿದ್ಯಾನ್ಯರು ಎಂಬ ಮುಂತಾದ ಅನೇಕ ಜನಾಂಗಗಳಿಗೆ ಮೂಲಪಿತೃವಾದನು. ಅಬ್ರಹಾಮನು 175 ವರ್ಷಗಳ ಪೂರ್ಣಾಯುಷ್ಯವನ್ನು ಅನುಭವಿಸಿ ದಿನ ತುಂಬಿದ ಮುದುಕನಾಗಿ ಮರಣ ಹೊಂದಿದನು. ಅನಂತರ ಇಸಾಕನಿಗೆ ರೆಬೆಕ್ಕಳಲ್ಲಿ ಅವಳಿ ಮಕ್ಕಳು ಹುಟ್ಟಿದರು, ಏಸಾವ, ಯಾಕೋಬ. ಜಾಣ ಬೇಟೆಗಾರನಾದ ಏಸಾವನು ತನ್ನ ಚೊಚ್ಚಲುತನದ ಹಕ್ಕನ್ನು ತಾತ್ಸಾರ ಮಾಡಿ ಕೇವಲ 1 ಹೊತ್ತಿನ ರೊಟ್ಟಿ, ಅಲಸಂದಿ ಗುಗ್ಗುರಿಗಾಗಿ ತಮ್ಮನಿಗೆ ಮಾರಿಬಿಟ್ಟನು. ಪ್ರಿಯರೇ, ಈಗ ನಮ್ಮ ಧ್ಯಾನವನ್ನು ಮುಂದುವರಿಸಿ ಕರ್ತನ ಸ್ವರವನ್ನು ಪ್ರಾರ್ಥನಾಪೂರ್ವಕವಾಗಿ ಕೇಳಿಸಿಕೊಳ್ಳೋಣ. ಮಾರ್ಗವೂ ಸತ್ಯವೂ ಜೀವವೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 1ರಿಂದ 35 ವಚನಗಳನ್ನು ಹಾಗೂ 27ನೇ ಅಧ್ಯಾಯದ ಪೀಠಿಕಾ ಭಾಗವನ್ನು ನೋಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಮುಂದುವರಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಇಸಾಕನು ಫಿಲಿಷ್ಟಿಯರ ಅರಸನಾದ ಅಬಿಮೆಲೆಕನ ಬಳಿಗೆ ಗೆರಾರಿಗೆ ಹೋದನೋ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ವಾಕ್ಯದಲ್ಲಿ ಪ್ರಸ್ತಾಪಿಸಲ್ಪಟ್ಟಿರುವಂಥ ಬರವು ಇದು 2ನೇದಾಗಿರುತ್ತದೆ. ನೋಡಿರಿ, ಅಬ್ರಹಾಮನ ದಿನದಲ್ಲಿಯೂ ಸಹ ಒಂದು ಬರವು ಬಂದಿತ್ತು. ಆಗ ಅಬ್ರಹಾಮನು ಮತ್ತು ಲೋಟ ಇವರಿಬ್ಬರು ಐಗುಪ್ತ ದೇಶಕ್ಕೆ ಹೋಗಿದ್ದರು. ನಮ್ಮ ಧ್ಯಾನವನ್ನು ಮುಂದುವರಿಸಿ 2ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ದೇವರು ಇಸಾಕನಿಗೆ ಐಗುಪ್ತ ದೇಶಕ್ಕೆ ಹೋಗಬಾರದೆಂದು ಯಾಕೆ ಹೇಳುತ್ತಾ ಇದ್ದಾನೆ? ಯಾಕೆಂದರೆ ಈಗಾಗಲೇ ಇಸಾಕನ ತಂದೆಯಾದ ಅಬ್ರಹಾಮನು ಐಗುಪ್ತ ದೇಶಕ್ಕೆ ಓಡಿ ಹೋದದ್ದರ ಉದಾಹರಣೆ ಅವನ ಮುಂದೆ ಇರುತ್ತದೆ. ಇಂದು ತಂದೆಯಂತೆ ಮಗ ಎಂಬ ಹೇಳಿಕೆಯ ಪ್ರಕಾರ ತಂದೆಯ ಪಾಪಗಳು ಮಗನಿಂದ ಮುಂದುವರೆಸಲ್ಪಡುತ್ತವೆ ಎಂಬ ನಿಜಾಂಶವನ್ನು ಪ್ರಕಟಿಸುತ್ತದೆ. ನಾವು ಸಂತತಿಯ ಮಧ್ಯದ ಅಂತರದ ಕುರಿತು ಮಾತಾಡಬಹುದು, ಆದರೆ ಪಾಪದ ವಿಷಯಕ್ಕೆ ಬರುವಾಗ ಯಾವ ಸಂತತಿಯ ಅಂತರವೂ ಇರುವುದಿಲ್ಲ. ಅದು ಕೇವಲ ಒಂದು ಸಂತತಿಯಿಂದ ಮತ್ತೊಂದು ಸಂತತಿಗೆ ಹರಿದು ಹೋಗುವಂಥದ್ದಾಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 3ರಿಂದ 5 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಕೊಂಡು ನಡೆದದ್ದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ದೇವರು ಇಸಾಕನಿಗೆ, ನೀನು ಈ ದೇಶವನ್ನು ಬಿಟ್ಟು ಐಗುಪ್ತ ದೇಶಕ್ಕೆ ಹೋಗಬೇಡ, ನಾನು ನಿನ್ನ ತಂದೆಯಾದ ಅಬ್ರಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ನಿನ್ನೊಂದಿಗೆ ದೃಢೀಕರಿಸಲು ಬಯಸುತ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಮತ್ತು ಆತನು 3 ಮಡಿಕೆಯ ವಾಗ್ದಾನಗಳನ್ನು ಪುನರುಚ್ಚರಿಸುತ್ತಾ ಇದ್ದಾನೆ. ಅವು ಯಾವೆಂದರೆ, ಮೊದಲನೆಯದಾಗಿ ದೇಶ, ನಾನು ಈ ಪ್ರದೇಶಗಳನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಡುವೆನು ಎಂಬುದಾಗಿ. 2ನೇದಾಗಿ ಜನಾಂಗ, ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡುವೆನು ಎಂಬುದಾಗಿ. ಇನ್ನು 3ನೇದಾಗಿ ಆಶೀರ್ವಾದ, ನಿನ್ನ ಸಂತತಿಯ ಮೂಲಕ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ. ಮುಂದುವರೆದು ನಮ್ಮ ಧ್ಯಾನದಲ್ಲಿ 5ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ
ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ನಿರ್ದಿಷ್ಟ ಸಮಯದಲ್ಲಿ ದೇವರು ಇನ್ನೂ ಮೋಶೆಯ ಧರ್ಮಶಾಸ್ತ್ರವನ್ನು ಕೊಟ್ಟಿರಲಿಲ್ಲ. ಅಬ್ರಹಾಮನು ಮೋಶೆಯ ವ್ಯವಸ್ಥೆಯ ಅಡಿಯಲ್ಲಿ ಇರಲಿಲ್ಲ. ಹೇಗೂ ಮುಖ್ಯವಾದ ಸಂಗತಿ ಯಾವುದೆಂದರೆ, ದೇವರು ಅಬ್ರಹಾಮನಿಗೆ ಯಾವುದೋ ಒಂದನ್ನು ಹೇಳಿದಾಗ ಅವನು ದೇವರನ್ನು ನಂಬಿ ಅದರ ಮೇಲೆ ತನ್ನ ಕ್ರಿಯೆಯನ್ನು ಮಾಡಿದನು. ಅವನು ಕ್ರಿಯೆಯಲ್ಲಿ ತನ್ನ ನಂಬಿಕೆಯನ್ನು ಪ್ರದರ್ಶಿಸಿದನು. ನೋಡಿರಿ ಪ್ರಿಯರೇ, ನಾವು ಯಾವುದರ ಮೇಲೆ ಕ್ರಿಯೆ ಮಾಡುತ್ತೇವೋ ಅದು ನಂಬಿಕೆಯಾಗಿರುತ್ತದೆ. ನಾವು ಯಾವುದರ ಮೇಲೆ ಹೆಜ್ಜೆ ಇಡುತ್ತೇವೋ ಅದು ಸಹ ನಂಬಿಕೆಯಾಗಿರುತ್ತದೆ. ಅಬ್ರಹಾಮನು ದೇವರನ್ನು ನಂಬಿದನು. ಈಸಾಕನು ಸಹ ತನ್ನ ತಂದೆಯಂತೆ ನಂಬಿಕೆಯ ಮನುಷ್ಯನಾಗಬೇಕೆಂದು ಈಗ ದೇವರು ಅವನಿಗೆ ಹೇಳುತ್ತಾ ಇದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 6ನೇ ಮತ್ತು 7ನೇ ವಚನಗಳನ್ನು ಓದಿಕೊಳ್ಳುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಈಸಾಕನು ಗೆರಾರಿನಲ್ಲಿ ವಾಸವಾಗಿದ್ದಾಗ ಆ ಸ್ಥಳದ ಜನರು ಅವನ ಹೆಂಡತಿಯನ್ನು ನೋಡಿ ಆಕೆಯ ವಿಷಯದಲ್ಲಿ ವಿಚಾರಿಸಿದಾಗ ಅವನು ರೆಬೆಕ್ಕಳು ಸುಂದರಿಯಾಗಿರುವುದರಿಂದ ಈ ಸ್ಥಳದ ಜನರು ಈಕೆಯ ನಿಮಿತ್ತ ನನ್ನನ್ನು ಕೊಂದಾರು ಅಂದುಕೊಂಡು ಆಕೆಯನ್ನು ತನ್ನ ಹೆಂಡತಿ ಎಂದು ಹೇಳುವುದಕ್ಕೆ ಭಯಪಟ್ಟು ತಂಗಿಯಾಗಬೇಕೆಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಗೆರಾರ್ ಎಂಬ ಸ್ಥಳವು ದಕ್ಷಿಣದಲ್ಲಿ ಇರುತ್ತದೆ. ಅಬ್ರಹಾಮನು ಮತ್ತು ಈಸಾಕ ಇವರಿಬ್ಬರು ಈ ದೇಶದ ದಕ್ಷಿಣ ಭಾಗದಲ್ಲಿ ಜೀವಿಸಿದರು. ನಿಜವಾಗಿಯೂ ನೋಡುವುದಾದರೆ ಅಬ್ರಹಾಮನು ಉತ್ತರದಲ್ಲಿರುವ ಶೇಕೆಮ್ಗೆ ಬಂದಿದ್ದನು. ಆದರೆ ಅಂತಿಮವಾಗಿ ಅವನು ದಕ್ಷಿಣ ಭಾಗದಲ್ಲಿರುವ ಹೆಬ್ರೋನಿನಲ್ಲಿ ವಾಸಿಸಿದನು. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನೋಡುವಾಗ ಈಸಾಕನು ಸಹ ತನ್ನ ತಂದೆ ಮಾಡಿದಂಥ ಅದೇ ಪಾಪವನ್ನು ಪುನರಾವರ್ತಿಸುತ್ತಾ ಇದ್ದಾನೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ದೇವರು ಈಸಾಕನಿಗೆ ಐಗುಪ್ತ ದೇಶಕ್ಕೆ ಹೋಗಬಾರದು ಎಂದು ಎಚ್ಚರಿಸಿದ್ದನು. ಆದ್ದರಿಂದ ಈಸಾಕನು ಐಗುಪ್ತ ದೇಶಕ್ಕೆ ಹೋಗದೆ ಅದರ ಬದಲಾಗಿ ಅವನು ಗೆರಾರಿಗೆ ಹೋಗಿ ಅಲ್ಲಿ ಇಳ್ಕೊಂಡನು. ಗೆರಾರಿಗೆ ಬಂದಾಗ ಅಲ್ಲಿನ ಪುರುಷರು ರೆಬೆಕ್ಕಳ ಕಡೆಗೆ ನೋಡಿದಂಥ ರೀತಿಯನ್ನು ಗ್ರಹಿಸಿಕೊಂಡ ಈಸಾಕನು ತನ್ನ ಹೆಂಡತಿಗೆ, ನೀನು ನನಗೆ ಹೆಂಡತಿಯಲ್ಲ, ಆದರೆ ತಂಗಿಯಾಗಿರುವಿ ಎಂದು ಹೇಳು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಈ ವಿಷಯದಲ್ಲಿ ಪ್ರಿಯರೇ, ಅಬ್ರಹಾಮನಿಗೂ ಮತ್ತು ಈಸಾಕನಿಗೂ ನಡುವೆ ಇರುವ ವ್ಯತ್ಯಾಸವನ್ನು ನಾವು ನೋಡುವುದಾದರೆ, ಅಬ್ರಹಾಮನು ಅರ್ಧ ಸುಳ್ಳನ್ನು ಹೇಳಿದನು, ಆದರೆ ಈಸಾಕನು ಪೂರ್ತಿ ಸುಳ್ಳನ್ನು ಹೇಳುತ್ತಾ ಇದ್ದಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 8ನೇ ವಚನವನ್ನು ಓದುವಾಗ ಅಲ್ಲಿ ಬಹುಶಃ ಈಸಾಕನು ಮತ್ತು ರೆಬೆಕ್ಕಳು ಇವರಿಬ್ಬರೂ ನಗುನಗುತ್ತಾ ಆಟವಾಡುತ್ತಿದ್ದರು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಮುಂದೆ ನಾವು ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 9ರಿಂದ 10 ವಚನಗಳನ್ನು ಓದುವಾಗ ಅದರ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಈಸಾಕನು ತಾನು ಮಾಡಿದ ಪಾಪದ ನಿಮಿತ್ತ ಆ ಜನರನ್ನು ಗಂಡಾಂತರಕ್ಕೆ ಗುರಿಪಡಿಸುತ್ತಿದ್ದನು. ಆದ್ದರಿಂದ ಈಗ ಅಬಿಮೆಲೇಕನು ಹೇಳುವುದನ್ನು ನಾವು ಈ ರೀತಿಯಾಗಿ ನೋಡುತ್ತೇವೆ. ದಯಮಾಡಿ ಈಗ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಈ ಮನುಷ್ಯನಿಗಾಗಲಿ ಇವನ ಹೆಂಡತಿಗಾಗಲಿ ಕೇಡು ಮಾಡುವವನಿಗೆ ತಪ್ಪದೆ ಮರಣದಂಡನೆಯಾಗುವುದು ಎಂದು ಆಜ್ಞೆ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗ ಅಬಿಮೆಲೇಕನು ಈಸಾಕನಿಗೆ ಒಳ್ಳೆಯ ಸ್ನೇಹಿತನಾಗಿದ್ದಾನೆ. ಈ ಸಮುದಾಯದಿಂದ ಅಬ್ರಹಾಮನು ಹೊಂದಿದ್ದ ಅದೇ ಮರ್ಯಾದೆಯನ್ನು ಈಸಾಕನು ಸಹ ಹೊಂದುತ್ತಾ ಇದ್ದಾನೆ. ಈ ಇಬ್ಬರು ವ್ಯಕ್ತಿಗಳು ಎದ್ದು ಕಾಣುವ ಮನುಷ್ಯರಾಗಿದ್ದಾರೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 12ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರುಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ದೇವರು ಈಸಾಕನೊಂದಿಗೆ ಇರುವುದನ್ನು ನಾವು ಈ ವಾಕ್ಯ ಭಾಗದ ಮೂಲಕ ತಿಳಿದುಕೊಳ್ಳುತ್ತೇವೆ. ನೋಡಿರಿ, ದೇವರು ಅಬ್ರಹಾಮನನ್ನು ಕರೆದ ದಿನದಿಂದ ಆ ಜನರಿಗೆ ನೀಡಿದ ವಾಗ್ದಾನವೇ ಈ ಆಶೀರ್ವಾದವಾಗಿರುತ್ತದೆ. ಇದು ಈ ಭೂಮಿಗೆ ಸಂಬಂಧಪಟ್ಟ ಆಶೀರ್ವಾದವಾಗಿತ್ತು. ನಂತರ ದೇವರು ಅವರನ್ನು ಆ ಭೂಮಿಯಲ್ಲಿ ಅಥವಾ ಆ ದೇಶದಲ್ಲಿ ಹಾಕಿದಾಗ ಆತನು ಅವರ ಬುಟ್ಟಿಗಳನ್ನು ದವಸ ಧಾನ್ಯ ಆಹಾರಗಳಿಂದ ತುಂಬಿಸುವುದರ ಮೂಲಕ ಆಶೀರ್ವದಿಸುವುದಾಗಿ ಹೇಳಿದ್ದನು. ಅವರು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯುವಾಗ ಆತನು ಆ ವಾಗ್ದಾನವನ್ನು ನೆರವೇರಿಸಿದನು. ಕರ್ತನಲ್ಲಿ ಪ್ರಿಯ ದೇವಜನರೇ, ಅದೇ ಆಶೀರ್ವಾದವನ್ನು ದೇವರು ನಮಗೆ ವಾಗ್ದಾನ ಮಾಡುತ್ತಾ ಇಲ್ಲ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆತನು ನಮಗೆ ಆತ್ಮೀಕ ಆಶೀರ್ವಾದಗಳನ್ನು ವಾಗ್ದಾನ ಮಾಡಿರುತ್ತಾನೆ.
ನಾವು ಸಕಲ ಆತ್ಮಿಕ ಆಶೀರ್ವಾದಗಳಿಂದ ಆಶೀರ್ವದಿಸಲ್ಪಟ್ಟಿರುವೆವು ಎಂಬುದಾಗಿ ಹೇಳಲ್ಪಟ್ಟಿರುವೆವು ಮತ್ತು ಅದು ಇಂದು ನಮ್ಮ ಭಾಗವಾಗಿರುತ್ತದೆ. ಆದರೆ ಆ ಆಶೀರ್ವಾದವು ಅದೇ ನಿಯಮಗಳ ಮೇಲೆ ಇರುತ್ತದೆ. ಅದು ದೇವರೊಂದಿಗಿನ ನಮ್ಮ ನಡೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗೆಯೇ ಮುಂದುವರಿದು ನಾವು 13ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರೆ, ಈಸಾಕನು ಅತ್ಯಧಿಕವಾಗಿ ಆಶೀರ್ವದಿಸಲ್ಪಟ್ಟನು ಎಂಬ ನಿಜಾಂಶವನ್ನು ಕಳೆದುಕೊಳ್ಳುವುದು ಬೇಡ. ಅವನ ಭೂಮಿಯು 100ರಷ್ಟು ಉತ್ಪತ್ತಿಯನ್ನು ಕೊಡುತ್ತಾ ಇತ್ತು. ನೋಡಿರಿ ಪ್ರಿಯರೇ, ಅಬ್ರಹಾಮನು ಎದ್ದು ಕಾಣುವ ವ್ಯಕ್ತಿಯಾಗಿದ್ದನು. ಯಾಕೋಬನು ಕೂಡ ಎದ್ದು ಕಾಣುವ ವ್ಯಕ್ತಿಯಾಗಿದ್ದನು. ಆದರೆ ಈಸಾಕನು ಹಾಗೆ ಇರಲಿಲ್ಲ ಎಂಬುದಾಗಿ ನಮ್ಮಲ್ಲಿ ಅನೇಕರು ಅಭಿಪ್ರಾಯಪಟ್ಟಿರಬಹುದು. ಆದರೆ ಈಸಾಕನು ಕೂಡ ಎದ್ದು ಕಾಣುವ ವ್ಯಕ್ತಿಯಾಗಿರುತ್ತಾನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಸಾಕನ ಜೀವಿತವು ಅಬ್ರಹಾಮನ ಜೀವಿತದೊಂದಿಗೆ ಕಟ್ಟಿ ಹಾಕಲ್ಪಟ್ಟಿರುವುದು ಮಹತ್ವದ ಸಂಗತಿಯಾಗಿರುತ್ತದೆ. ಈಸಾಕನ ಜನನ ಮತ್ತು ಅವನ ಜೀವನ ಅಬ್ರಹಾಮನ ಅನುಭವಗಳೊಂದಿಗೆ ಅನ್ಯೋನ್ಯವಾಗಿ ಬೆರೆತವುಗಳಾಗಿರುತ್ತವೆ. ಆ ಬೆಟ್ಟದ ಮೇಲಿನ ಯಜ್ಞವೇದಿಯ ಮೇಲೆ ಯಜ್ಞವಾಗಿ ಸಮರ್ಪಿಸಲ್ಪಟ್ಟಾಗ ಈಸಾಕನು ಪ್ರಾಮುಖ್ಯವಾಗಿದ್ದಾಗ್ಯೂ ಪುನಃ ಅಲ್ಲಿ ಅಬ್ರಹಾಮ ಮತ್ತು ಈಸಾಕ ಒಟ್ಟಾಗಿ ಇದ್ದರು. ಯಾಕೆ ಅಲ್ಲಿ ಅದು ಆ ರೀತಿಯಲ್ಲಿ ಪ್ರಸ್ತುತಪಡಿಸಲ್ಪಡಬೇಕು? ನಾವು ಈಗಾಗಲೇ ನೋಡಿಕೊಂಡಂತೆ ಅವರಿಗೆ ಸಂಭವಿಸಿದ ಈ ಎಲ್ಲ ಸಂಗತಿಗಳು ನಮಗೆ ಮಾದರಿಗಳಾಗಿರುತ್ತವೆ. ಅದು ತಂದೆಯಾದ ದೇವರ ಮತ್ತು ಕರ್ತನಾದ ಯೇಸುಕ್ರಿಸ್ತನ ನಡುವಿನ ನಿಕಟವಾದ ಸಂಬಂಧದ ಅದ್ಭುತ ಚಿತ್ರಣವನ್ನು ಪ್ರಸ್ತುತಪಡಿಸುತ್ತದೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 9ನೇ ವಚನದಲ್ಲಿ, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ಎಂಬುದಾಗಿ ಯೇಸುಕ್ರಿಸ್ತನು ತಾನೇ ಹೇಳಿದನು. ಮತ್ತು ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನದಲ್ಲಿ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದೆನು ಎಂಬುದಾಗಿ ಯೇಸುಕ್ರಿಸ್ತನು ತನ್ನ ಮಹಾಯಾಜಕನ ಪ್ರಾರ್ಥನೆಯಲ್ಲಿ ಹೇಳಿರುತ್ತಾನೆ. ಅಷ್ಟು ಮಾತ್ರವಲ್ಲ, ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಲ್ಲಿ, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನಾನು ಕೆಲಸ ಮಾಡುತ್ತೇನೆ ಎಂಬುದಾಗಿ ಹೇಳಿರುವುದನ್ನು ನಾವು ಗಮನಿಸುತ್ತೇವೆ. ಆದ್ದರಿಂದ ಈಸಾಕನ ಕಥೆಯನ್ನು ಮತ್ತು ಅಬ್ರಹಾಮನ ಕಥೆಯನ್ನು ಒಟ್ಟಾಗಿ ಗುರುತಿಸುವುದು ಒಳ್ಳೆಯದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಮ್ಮ ಮುಂದಿರುವ ಈ ಅಧ್ಯಾಯದಲ್ಲಿ ಈಸಾಕನು ತನ್ನ ಕಾಲುಗಳ ಮೇಲೆ ತಾನು ನಿಂತುಕೊಂಡಿದ್ದಾನೆ ಮತ್ತು ಅವನು ಅಷ್ಟೊಂದು ಆಕರ್ಷಕವಾಗಿ ಕಂಡುಬರುವುದಿಲ್ಲ. ಅವನು ಒಂದು ಬಲಹೀನತೆಯನ್ನು ಪ್ರದರ್ಶಿಸಿ ತನ್ನ ತಂದೆಯು ಮಾಡಿದ ಅದೇ ಪಾಪವನ್ನು ಪುನರಾವರ್ತಿಸುತ್ತಾನೆ. ಹೇಗೂ ಈಸಾಕನು ಆ ದೇಶದಲ್ಲಿ ಧನವಂತನಾದನು ಮತ್ತು ಅವನು ಶ್ರೇಷ್ಠ ವ್ಯಕ್ತಿಯಾಗಿದ್ದನು ಎಂಬುದಾಗಿ ದೇವರ ವಾಕ್ಯವು ವ್ಯಕ್ತಪಡಿಸುತ್ತದೆ. ನಾವು ಮುಂದುವರೆದು ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 14ನೇ ವಚನವನ್ನು ಓದುವಾಗ ಅಲ್ಲಿ ಫಿಲಿಸ್ಟಿಯರು ಈಸಾಕನ ಸಕಲ ಸಮೃದ್ಧಿಯನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ಟರು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ನಾವು ಮುಂದುವರೆದು 15ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಅವನ ತಂದೆಯಾದ ಅಬ್ರಹಾಮನ ಸೇವಕರು ಅಬ್ರಹಾಮನ ಕಾಲದಲ್ಲೇ ತೋಡಿಸಿದ ಬಾವಿಗಳನ್ನು ಫಿಲಿಸ್ಟಿಯರು ಮಣ್ಣು ಹಾಕಿ ಮುಚ್ಚಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ಅಬ್ರಹಾಮನು ಈ ಭೂಮಿಯಲ್ಲಿ ಬಾವಿಗಳನ್ನು ತೋಡುತ್ತಿದ್ದನು ಮತ್ತು ಈಗ ಅವನ ಮಗನು ಬಾವಿಯನ್ನು ತೋಡುತ್ತಾ ಹೋಗುತ್ತಾ ಇದ್ದಾನೆ. ಆದರೆ ಅವನು ಬೆಳಗ್ಗೆ ಎದ್ದು ಹೊರಗಡೆ ಹೋಗುವಾಗ ಆ ಬಾವಿಗಳು ಮಣ್ಣಿನಿಂದ ಮುಚ್ಚಲ್ಪಟ್ಟಿರುತ್ತಿದ್ದವು. ಅದನ್ನು ಫಿಲಿಸ್ಟಿಯರು ಮಾಡುತ್ತಿದ್ದರು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಫಿಲಿಸ್ಟಿಯರ ವೈರತ್ವದ ಕುರಿತು ಇದು ಮೊದಲನೆಯ ಪ್ರಸ್ತಾಪವಾಗಿರುತ್ತದೆ. ಹಾಗೆಯೇ ಮುಂದುವರಿದು 16ನೇ ವಚನವನ್ನು ಓದಿಕೊಳ್ಳುವಾಗ ಅಲ್ಲಿ ಈ ನಿಗದಿತ ಸಮಯದಲ್ಲಿ ಈಸಾಕನ ಪ್ರಾಮುಖ್ಯತೆಯನ್ನು ನಾವು ಗಮನಿಸುವರಾಗಿದ್ದೇವೆ. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 17ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕು ಎಂದು ಹೇಳಲು ಈಸಾಕನು ಅಲ್ಲಿಂದ ಹೋಗಿ ಗೆರಾರ ತಗ್ಗಿನ ಬಯಲಿನಲ್ಲಿ ಬಿಡಾರ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಅಬಿಮೆಲೇಕನು ಈಸಾಕನಿಗೆ, ನೀನು ನಮಗಿಂತ ಬಹು ಬಲಿಷ್ಠನಾಗಿದ್ದಿ, ನಿನ್ನಿಂದ ನಮಗೆ ಕಷ್ಟ ಉಂಟಾಗುತ್ತದೆ, ನೀನು ಈಗ ನಮ್ಮನ್ನು ಬಿಟ್ಟು ಹೋಗುವುದಾದರೆ ನಮಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದನು. ಇಲ್ಲಿ ಅಬಿಮೆಲೇಕನು ಈಸಾಕನ ಮೇಲೆ ಶ್ರೇಷ್ಠವಾದ ಗೌರವವನ್ನು ಇಟ್ಟಿರುವುದನ್ನು
ನಾವು ಕಾಣುತ್ತೇವೆ. ಪ್ರಿಯ ದೇವಜನರೇ, ಈಗ ಇಸಾಕನ ಜೀವಿತದ ಈ ಭಾಗವು ಬಲಹೀನತೆಯಾಗಿ ಕಂಡುಬರುತ್ತದೆ. ಆದರೆ ಅದು ಹಾಗಿರುವುದಿಲ್ಲ. ನೋಡಿರಿ, ಅವನು ತನ್ನ ತಂದೆಯಾದ ಅಬ್ರಹಾಮನು ಇದ್ದ ಅದೇ ಸ್ಥಳಕ್ಕೆ ಹಿಂದಿರುಗುತ್ತಾ ಇದ್ದಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 18ರಿಂದ 20 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅಬ್ರಹಾಮನು ತೋಡಿಸಿದ್ದ ಬಾವಿಗಳನ್ನು ಅವನು ಸತ್ತ ಮೇಲೆ ಫಿಲಿಷ್ಟಿಯರು ಮುಚ್ಚಿ ಹಾಕಿದ್ದರಿಂದ ಇಸಾಕನು ಅವುಗಳನ್ನು ತಿರುಗಿ ತೆಗೆಸಿ ತಂದೆ ಇಟ್ಟಿದ್ದ ಹೆಸರುಗಳನ್ನೇ ಇಟ್ಟನು. ಇಸಾಕನ ಸೇವಕರು ತಗ್ಗಿನಲ್ಲಿ ಅಗೆಯುವಾಗ ಅವರಿಗೆ ಸೆಲೆ ನೀರಿನ ಬಾವಿ ಸಿಕ್ಕಿತು. ಗೆರಾರಿನ ದನ ಕಾಯುವವರು ಬಂದು ಆ ನೀರು ತಮ್ಮದು ಎಂದು ಹೇಳಿ ಜಗಳವಾಡಿದ್ದರಿಂದ ಇಸಾಕನು ಆ ಬಾವಿಗೆ ಏಸೆಕ್ ಎಂದು ಹೆಸರಿಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹೋರಾಟವು ಮುಂದಕ್ಕೆ ತೆಗೆದುಕೊಂಡು ಹೋಗಲ್ಪಟ್ಟಿತು ಎಂಬ ವಿಷಯವನ್ನು ಈ ವಾಕ್ಯ ಭಾಗವನ್ನು ಓದುವುದರ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ನೋಡಿರಿ, ನೀರು ಎನ್ನುವಂಥದ್ದು ದೇವರ ವಾಕ್ಯದ ಚಿತ್ರಣವಾಗಿದೆ ಎಂದು ನನಗೆ ಅನಿಸುತ್ತದೆ. ನಾವು ಅದರ ಆಳಕ್ಕೆ ಹೋಗಿ ಕುಡಿಯುವವರಾಗಿರಬೇಕು. ಅದು ದೇವರ ವಾಕ್ಯದ ನೀರು ಎಂಬುದಾಗಿ ಕರೆಯಲ್ಪಟ್ಟಿರುತ್ತದೆ. ಅದರ ಉದ್ದೇಶ ದಾಹ ತೀರಿಸುವುದು ಮಾತ್ರವಲ್ಲ, ತೊಳೆಯುವುದು ಕೂಡ ಆಗಿರುತ್ತದೆ. ಯೇಸು ಕ್ರಿಸ್ತನು ತಾನು ನುಡಿದಂಥ ಮಾತುಗಳ ಮೂಲಕ ನಾವು ಶುದ್ಧೀಕರಿಸಲ್ಪಟ್ಟಿರುವೆವು ಎಂಬುದಾಗಿ ಹೇಳಿರುತ್ತಾನೆ. ಪ್ರಿಯರೇ, ನೀರು ನಮ್ಮ ಜೀವಿತಕ್ಕೆ ಬಹು ಅವಶ್ಯವಾದ ವಸ್ತುವಾಗಿರುತ್ತದೆ. ನೋಡಿರಿ, ನೀರು ಇಲ್ಲದೆ ಜೀವಿಸುವುದು ನಮ್ಮಿಂದ ಆಗುವುದಿಲ್ಲ. ದೇವರ ವಾಕ್ಯದ ನೀರು ದೇವರ ಮಕ್ಕಳ ಜೀವಿತಗಳಲ್ಲಿನ ವ್ಯತ್ಯಾಸಕ್ಕೆ ವಿವರಣೆಯಾಗಿರುತ್ತದೆ. ಹೌದು ಪ್ರಿಯರೇ, ದೇವರ ವಾಕ್ಯವನ್ನು ಆಳವಾಗಿ ಅಭ್ಯಾಸ ಮಾಡುವವರ ಜೀವಿತದಲ್ಲಿ ಶ್ರೇಷ್ಠ ವ್ಯತ್ಯಾಸವಿರುವುದನ್ನು ನಾವು ಕಾಣಬಹುದು. ಅಲ್ಲಿ ಹೋರಾಟವೂ ಇರುತ್ತದೆ. ನಾವು ನಿಜವಾಗಿಯೂ ದೇವರ ವಾಕ್ಯವನ್ನು ಅಭ್ಯಾಸಿಸಲು ಹೋಗುವುದಾದರೆ ಅದಕ್ಕೆ ಖಂಡಿತವಾಗಿಯೂ ಕ್ರಯ ಕಟ್ಟಲೇಬೇಕಾಗುತ್ತದೆ. ನೋಡಿರಿ, ದೇವರ ವಾಕ್ಯಕ್ಕೆ ಹೋಗುವುದನ್ನು ಬಿಟ್ಟು ಬೇರೆ ಯಾವುದನ್ನಾದರೂ ಮಾಡಲು ಸೈತಾನನು ಅನುಮತಿಸುತ್ತಾನೆ. ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 21 ಹಾಗೂ 22ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತರುವಾಯ ಅವನ ಜನರು ಬೇರೊಂದು ಬಾವಿಯನ್ನು ತೋಡಿದಾಗ ಆ ದೇಶದವರು ಅದಕ್ಕಾಗಿಯೂ ಜಗಳವಾಡಿದ್ದರಿಂದ ಅವನು ಅದಕ್ಕೆ ಸಿಟ್ನಾ ಎಂದು ಹೆಸರಿಟ್ಟನು. ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗೆಸಿದಾಗ ಅದರ ವಿಷಯದಲ್ಲಿ ಯಾರೂ ಜಗಳವಾಡದೇ ಹೋದದರಿಂದ ಅವನು, ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದ್ದನಾದದರಿಂದ ಅಭಿವೃದ್ಧಿಯಾಗುವೆವು ಎಂದು ಹೇಳಿ ಅದಕ್ಕೆ ರೆಹಬೋತ್ ಎಂದು ಹೆಸರಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ರೆಹಬೋತ್ ಎಂಬ ಹೆಸರನ್ನು ನಾವು ಗಮನಿಸುವವರಾಗಿದ್ದೇವೆ. ಅದರ ಅರ್ಥವು ನಮಗೆ ಈಗ ಸ್ಥಳವಿದೆ ಎಂಬುದಾಗಿರ್ತದೆ. ಇದಕ್ಕೂ ಮುಂಚೆ ಅಗೆಸಿದ ಬಾವಿಯನ್ನು ಜನರು ಜಗಳವಾಡಿ ತೆಗೆದುಕೊಂಡರು. ಅವನು ಮುಂದಕ್ಕೆ ಹೋಗಿ ಮತ್ತೊಂದು ಬಾವಿಯನ್ನು ಅಗೆಸಿದಾಗ ಅದನ್ನೂ ಸಹ ಜಗಳವಾಡಿ ತೆಗೆದುಕೊಂಡರು. ಈಸಾಕನು ಹಾಗೆ ಮುಂದಕ್ಕೆ ಹೋಗುವುದನ್ನು ನೋಡುವುದಾದರೆ ಅವನು ಸಮಾಧಾನದ ಮನುಷ್ಯನು ಮತ್ತು ತಾಳ್ಮೆಯ ಮನುಷ್ಯನು ಆಗಿರುವುದನ್ನು ಅದು ನಿಶ್ಚಯವಾಗಿಯೂ ನಮಗೆ ಪ್ರಕಟಿಸುತ್ತದೆ. ನೋಡಿರಿ, ಒಂದು ವೇಳೆ ಇಸಾಕನ ಸ್ಥಳದಲ್ಲಿ ದಾವೀದನೇ ಇರುತ್ತಿದ್ದರೆ ಅಲ್ಲಿನ ಸಂಗತಿಯು ಬೇರೆಯಾಗಿರುತ್ತಿತ್ತು. ಸೀಮೋನ್ ಪೇತ್ರನೂ ಇದ್ದರೂ ಅವನು ಇಸಾಕನಂತೆ ಆಗುತ್ತಿರಲಿಲ್ಲ. ಪ್ರಿಯರೇ, ಒಂದು ವೇಳೆ ನಾವೇ ಆ ಸ್ಥಳದಲ್ಲಿ ಇದ್ದಿದ್ದರೆ ನಾವೇನು ಮಾಡುತ್ತಿದ್ದೆವು ಎಂಬುದನ್ನು ನಮ್ಮನ್ನು ನಾವು ಈ ಸಮಯದಲ್ಲಿ ಪರೀಕ್ಷಿಸಿಕೊಳ್ಳೋಣ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 23 ಹಾಗೂ 24ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಈಸಾಕನು ಅಲ್ಲಿಂದ ಹೊರಟು ಗಟ್ಟಾ ಹತ್ತಿ ಬೆರ್ಷಬಕ್ಕೆ ಬಂದನು. ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ. ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ಹೇಳಲಾಗಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ಆತ್ಮೀಯ ಬಂಧುಗಳೇ, ದೇವರು ಇಸಾಕನನ್ನು ಸಂತೈಸುವುದಕ್ಕಾಗಿ ಆದರಿಸುವುದಕ್ಕಾಗಿ ಅವನಿಗೆ ಕಾಣಿಸಿಕೊಳ್ಳುತ್ತಾ ಇದ್ದಾನೆ. ನೋಡಿರಿ, ದೇವರು ಯೋಸೇಫನನ್ನು ಹೊರತುಪಡಿಸಿ ಉಳಿದ ಎಲ್ಲ ಮೂಲ ಪಿತೃಗಳಿಗೆ ಕಾಣಿಸಿಕೊಂಡಿದ್ದಾನೆ. ಆತನು ಅಬ್ರಹಾಮನಿಗೆ, ಈಸಾಕನಿಗೆ ಮತ್ತು ಯಾಕೋಬನಿಗೆ ಕಾಣಿಸಿಕೊಂಡನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು 25 ಮತ್ತು 26ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಈಸಾಕನು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿ ಅಲ್ಲಿ ತನ್ನ ಗುಡಾರವನ್ನು ಹಾಕಿಸಿಕೊಂಡನು. ಅಲ್ಲಿಯೂ ಅವನ ಸೇವಕರು ಬಾವಿಯನ್ನು ಅಗಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ,
ಈಸಾಕನು ಬಾವಿ ಅಗಿಸುವುದನ್ನು ಮುಂದುವರಿಸುವುದನ್ನು ನಾವಿಲ್ಲಿ ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈಸಾಕನ ಪಕ್ಕಕ್ಕೆ ಒಂದು ಭಾಗವನ್ನು ಇಡಬಹುದು, ಅಬ್ರಹಾಮನ ಪಕ್ಕಕ್ಕೆ ಒಂದು ಯಜ್ಞವೇದಿಯನ್ನು ಇಡಬಹುದು ಮತ್ತು ಯಾಕೋಬನ ಪಕ್ಕಕ್ಕೆ ಒಂದು ಗುಡಾರವನ್ನು ಹಾಕಬಹುದು ಎಂಬುದಾಗಿ ಮುಂದುವರೆದು ನಾವು ನೋಡಲಿದ್ದೇವೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ 26ರಿಂದ 29 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಗೇರಾರಿನ ಜನರೊಂದಿಗೆ ಈಸಾಕನು ಬಲಹೀನನಾಗಿ ಕಂಡುಬಂದಾಗ್ಯೂ ಗೇರಾರಿನ ಅರಸನು ಅವನ ಕುರಿತು ಬಹು ಪ್ರಭಾವಿತನಾಗಿದ್ದು ಅವನೊಂದಿಗೆ ಉತ್ತಮ ಸಂಬಂಧಗಳನ್ನು ಸ್ಥಾಪಿಸಿಕೊಳ್ಳಲು ಅವನನ್ನು ಬೆರ್ಷೆಬದವರೆಗೂ ಹಿಂಬಾಲಿಸಿದನು ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. ನೋಡಿರಿ, ಆ ದೇಶದಲ್ಲಿ ಈಸಾಕನ ಪ್ರಭಾವವು ಒಬ್ಬ ಬಲಹೀನ ವ್ಯಕ್ತಿಯ ಪ್ರಭಾವದಂತೆ ಇರಲಿಲ್ಲ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 34 ಮತ್ತು 35ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಏಸಾವನು 40 ವರ್ಷದವನಾದಾಗ ಹಿತ್ತಿಯನಾದ ಬೇರಿಯ ಮಗಳಾದ ಯಹೂದಿತಳನ್ನು, ಹಿತ್ತಿಯನಾದ ಏಲೋನನ ಮಗಳಾದ ಬಾಸೆಮತಳನ್ನು ಮದುವೆ ಮಾಡಿಕೊಂಡನು. ಇವರ ದೆಸೆಯಿಂದ ಈಸಾಕನಿಗೂ ರೆಬಕ್ಕಳಿಗೂ ಮನೋವ್ಯಥೆ ಉಂಟಾಯಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದೀಗ ಓದಿದಂಥ ವಾಕ್ಯ ಭಾಗವು ಆದಿಕಾಂಡ ಪುಸ್ತಕದ 26ನೇ ಅಧ್ಯಾಯದ ಕಡೆಯ ವಾಕ್ಯಗಳಾಗಿರುತ್ತವೆ. ಇದರ ಮೂಲಕ ಈಸಾಕನ ಮತ್ತು ರೆಬೆಕ್ಕಳ ಮನೋವ್ಯಥೆಗೆ ಕಾರಣವನ್ನು ನಾವು ತಿಳಿದುಕೊಳ್ಳುತ್ತೇವೆ. ಮುಂದಿನ ಅಧ್ಯಾಯದಲ್ಲಿ ಯಾಕೋಬನ ನಿಜ ಬಣ್ಣವನ್ನು ನಾವು ನೋಡಿಕೊಳ್ಳಲಿದ್ದೇವೆ. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕದ 26ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯದ ಪೀಠಿಕೆಯನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಕೋಬನು ಏಸಾವನ ಚೊಚ್ಚಲುತನದ ಹಕ್ಕನ್ನು ತೆಗೆದುಕೊಳ್ಳುತ್ತಾನೆ, ಯಾಕೋಬನು ಲಾಬಾನನ ಬಳಿಗೆ ಓಡಿ ಹೋಗುತ್ತಾನೆ ಎಂಬಿವುಗಳೇ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಅಧ್ಯಾಯವು ಈಸಾಕನ ಆಶೀರ್ವಾದವನ್ನು ಯಾಕೋಬನು ಪಡೆಯುವಂತೆ ಯಾಕೋಬ ಮತ್ತು ರೆಬೆಕ್ಕಳು ಇವರಿಬ್ಬರು ಮಾಡಿರುವ ಒಳಸಂಚನ್ನು ತನ್ನ ಮುಖ್ಯವಾದ ಉದ್ದೇಶವನ್ನಾಗಿ ಇಟ್ಟುಕೊಂಡಿರುತ್ತದೆ. ಆ ಆಶೀರ್ವಾದವು ನಿಜವಾಗಿಯೂ ಈಸಾಕನು ಏಸಾವನಿಗೆ ಕೊಡಲು ಉದ್ದೇಶಿಸಿದ ಆಶೀರ್ವಾದವಾಗಿತ್ತು. ನೋಡಿರಿ, ಯಾಕೋಬನಿಗೆ ತನ್ನ ತಂದೆಯ ಆಶೀರ್ವಾದವೂ ಬೇಕಾಗಿತ್ತು. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಹಿರಿಯವನು ಕಿರಿಯವನಿಗೆ ಸೇವೆ ಮಾಡುತ್ತಾನೆ ಎಂಬುದಾಗಿ ದೇವರು ಅವನ ತಾಯಿಗೆ ವಾಗ್ದಾನ ಮಾಡಿದ್ದನ್ನು ಅವನು ತಿಳಿದಿದ್ದನು. ಆದ್ದರಿಂದ ಆ ಆಶೀರ್ವಾದವು ಈಗಾಗಲೇ ಅವನದಾಗಿತ್ತು. ಹೇಗೂ ಅವನು ದೇವರನ್ನು ನಂಬಲಿಲ್ಲ ಮತ್ತು ಅವನ ತಾಯಿಯಾದ ರೆಬೆಕ್ಕಳೂ ಸಹ ದೇವರನ್ನು ನಂಬಲಿಲ್ಲ. ಅಷ್ಟೇ ಅಲ್ಲದೆ ಈಸಾಕನು ಸಹ ಯಾಕೋಬನನ್ನು ದಾಟಿಕೊಂಡು ಹೋಗಿ ಏಸಾವನಿಗೆ ಆಶೀರ್ವಾದ ನೀಡಬೇಕೆಂದು ಬಯಸಿರುವ ಪ್ರಯತ್ನವೂ ಸಹ ಅವನು ದೇವರನ್ನು ನಂಬಲಿಲ್ಲ ಎಂಬುದನ್ನು ಬಹಳ ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ. ಅವನು ವಿಶಿಷ್ಟವಾದ ದೇವರ ವಾಕ್ಯಕ್ಕೆ ವಿರೋಧವಾಗಿ ತನ್ನ ಸ್ವಂತ ಅನಿಸಿಕೆಗಳನ್ನು ಮತ್ತು ಹಸಿವೆಯನ್ನು ಅನುಸರಿಸುವವನಾದನು. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, 40 ವರ್ಷದವನಾದ ಏಸಾವನು 2 ಹಿತ್ತಿಯ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳುವುದರೊಂದಿಗೆ 26ನೇ ಅಧ್ಯಾಯವು ಮುಕ್ತಾಯಗೊಂಡಿರುತ್ತದೆ. ಈ ವಿಷಯವು ಈಸಾಕನಿಗೂ ಮತ್ತು ರೆಬೆಕ್ಕಳಿಗೂ ಬಹಳ ಮನೋವ್ಯಥೆಯನ್ನು ಉಂಟು ಮಾಡಿತು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಈಗ ಯಾಕೋಬನು ಅದೇ ರೀತಿಯಲ್ಲಿ ಹಿತ್ತಿಯರಲ್ಲಿಯೋ ಅಥವಾ ಫಿಲಿಸ್ಟಿಯರಲ್ಲಿಯೋ ಮದುವೆ ಮಾಡಿಕೊಳ್ಳಬಾರದು ಎಂಬುದಾಗಿದ್ದರೆ ಅವನನ್ನು ಹಾರಾನಿಗೆ ಕಳುಹಿಸಬೇಕು ಎಂಬುದನ್ನು ಅವರು ಗ್ರಹಿಸಿಕೊಳ್ಳುತ್ತಾರೆ. ಯಾಕೆಂದರೆ ಅಲ್ಲಿರುವ ಅಬ್ರಹಾಮನ ಕುಟುಂಬದಿಂದಲೇ ಈಸಾಕನು ಸಹ ಕನ್ಯೆಯನ್ನು ಪಡೆದುಕೊಂಡಿದ್ದನು. ಇಲ್ಲಿಗೆ ಪ್ರಿಯರೇ, ಇಂದಿನ ಸತ್ಯವೇದ ಅಧ್ಯಯನವು ಮುಕ್ತಾಯವಾಯಿತು. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ದೇವ ಮಕ್ಕಳೇ, ಕರ್ತನಾದ ಯೇಸುವಿನ ವಾಕ್ಯವನ್ನು ಅಧ್ಯಯನ ಮಾಡುತ್ತಾ ಇದ್ದೇವೆ. ಇಂದು ನಾವು ದೇವರು ಇಸಾಕನಿಗೆ ತನ್ನ ಒಡಂಬಡಿಕೆಯನ್ನು ಪುನಃ ದೃಢೀಕರಿಸುತ್ತಾನೆ. ಇಸಾಕನು ರೆಬೆಕ್ಕಳನ್ನು ತಪ್ಪಾಗಿ ನಿರೂಪಿಸುತ್ತಾನೆ. ಗೆರಾರಿನಲ್ಲಿ ಇಸಾಕನು ಹಾಗೂ ಇಸಾಕನು ಬೇರ್ಷೆಬಕ್ಕೆ ಹೋಗುತ್ತಾನೆ ಎಂಬ 4 ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಅನೇಕ ಸತ್ಯಾರ್ಥಗಳನ್ನು ಕಲಿತುಕೊಂಡೆವು. ಜೀವಸ್ವರೂಪನ ಸಜೀವವಾದ ವಾಕ್ಯವನ್ನು ಕಲಿಯುತ್ತಿರುವ ನಾವು ಆತನಿಗೆ ವಿಧೇಯರಾಗಿ ನಿಜವಾದ ಆನಂದಭರಿತ ಜೀವಿತವನ್ನು ಜೀವಿಸೋಣ.
ಪಾಪ ವಿಮೋಚಕನಾದ ಪ್ರಭು ಯೇಸುವಿನ ಪ್ರೀತಿಯು ನಿಮ್ಮೊಂದಿಗೆ ಯಾವಾಗಲೂ ಇರಲಿ.